ಇಂಧನ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮ ಸ್ಮಾರ್ಟ್ ಮೀಟರ್ ಬೋರ್ಡ್ ಅಳವಡಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅನ್ನೋ ವಿಚಾರ ಕೆಲ ತಿಂಗಳ ಹಿಂದೆ ಸದ್ದು ಮಾಡಿತ್ತು. ಈಗ ಈ ವಿಚಾರದಲ್ಲಿ ಸಚಿವ ಕೆಜೆ ಜಾರ್ಜ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಸರ್ವ್ ಮಾಡಿರೋದ್ರ ಮಾಹಿತಿ ಇದೆ. ಇಂಧನ ಇಲಾಖೆ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಅಧಿಕಾರಿ ಮಹಂತೇಶ್ ಬೀಳಗಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿರೋದು. ವಾರದ ಒಳಗೆ ಈ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು. ಹೈಕೋರ್ಟ್ ಸೂಚನೆಯಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಸಚಿವರು ಅಧಿಕಾರಿಗಳಿಗೆ ಇದರ ಪರಿಣಾಮವಾಗಿ ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ಟೆಂಡರ್ ವಿಚಾರದಲ್ಲಿ ಅಕ್ರಮ ಆಗಿದೆ. ಆಮೇಲೆ ಇದರಿಂದ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಕೆಜೆ ಜಾರ್ಜ್ ಅನ್ನೋದು ಅವ್ರ ಮೇಲಿರುವಂತಹ ಆರೋಪ, ಮತ್ತು ಅಧಿಕಾರಿಗಳು ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ತನಿಖೆ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಸದ್ಯಕ್ಕೆ ಕೆಜೆ ಜಾರ್ಜ್ ಆದಿಯಾಗಿ ಇಂಧನ ಇಲಾಖೆಯ ಪ್ರಮುಖ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕೆಲ PILಗಳು ಕೂಡ ಸಬ್ಮಿಟ್ ಆಗಿತ್ತು. ಹೋದ ವರ್ಷದಿಂದ ಭಾಳಷ್ಟು ಅಪೋಸ್ ವ್ಯಕ್ತ ಆಗ್ತಾ ಇತ್ತು. ಕೆಜೆ ಜಾರ್ಜ್ ಅವರು ಟೆಂಡರ್ ಕೊಡೋ ವಿಚಾರದಲ್ಲಿ ಭಾಳ ಅಕ್ರಮ ಮಾಡಿದ್ದಾರೆ ಅಂತೆಲ್ಲ.